ಎಲ್ರಿಗೂ ನಮಸ್ಕಾರ. ಉದಯವಾಣಿ ಕಳೆದ 15 ವರ್ಷಗಳಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಚಿಗುರು ಚಿತ್ರ ಮಕ್ಕಳ ಫೋಟೋಗ್ರಫಿ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದೆ. 2024ನೇ ಸಾಲಿನ ಚಿಗುರು ಚಿತ್ರ ಸ್ಪರ್ಧೆಯಲ್ಲಿ 1000ಕ್ಕೂ ಅಧಿಕ ಫೋಟೋಗಳು ಬಂದಿದ್ದು, ಇವುಗಳಲ್ಲೂ ಒಂದಕ್ಕಿಂತ ಒಂದು ಸುಂದರವಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 1000ಕ್ಕೂ ಅಧಿಕ ಫೋಟೋಗಳು ವಾಟ್ಸಪ್, ಅಂಚೆ, ಇಮೇಲ್ ಮೂಲಕ ಬಂದಿವೆ. ಈ ಫೋಟೋಗಳನ್ನು 3 ಹಂತದಲ್ಲಿ ವಿಂಗಡಿಸಲಾಗಿದೆ. ಅದರಲ್ಲಿ ಕೊನೆಯದಾಗಿ 60 ಫೋಟೋಗಳನ್ನು ಆಯ್ಕೆ ಮಾಡಿ ತೀರ್ಪುಗಾರರ ಕೈಗೆ ನೀಡಲಾಗಿದೆ. ಉದಯವಾಣಿಯ ಚಿಗುರು ಚಿತ್ರ ಫೋಟೋಗ್ರಫಿ ಸ್ಪರ್ಧೆಯ ನಿರ್ಣಾಯಕರಾಗಿ ತಾರಾ ದಂಪತಿ, ಕನ್ನಡ ಚಲನಚಿತ್ರ ನಿರ್ದೇಶಕರಾದ ತರುಣ್ ಸುಧೀರ್ ಹಾಗೂ ಸೋನಾಲ್ ಮಂತೇರು ಅವರು ಆಗಮಿಸಿದ್ದರು. ಸುಮಾರು 1.5 ಗಂಟೆಗಳ ಕಾಲ ನಡೆದ ಆಯ್ಕೆ ಪ್ರಕ್ರಿಯೆಗಳಲ್ಲಿ ತೀರ್ಪುಗಾರರಿಗೆ ಫೋಟೋಗಳನ್ನು ಆಯ್ಕೆ ಮಾಡಲು ತುಂಬಾ ಕಷ್ಟವೆನಿಸಿತು. ತೀರ್ಪುಗಾರರು ಅಂತಿಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರ ಬಹುಮಾನವನ್ನು ಆಯ್ಕೆ ಮಾಡಿದರು. ಥ್ಯಾಂಕ್ಸ್ ಟು ಉದಯವಾಣಿ. ಯಾಕೆಂದರೆ ನಮಗೆ ಈ ಒಂದು 1 ಅವರ್ ಏನಿದ್ವಿ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಮಕ್ಕಳ ಫೋಟೋ ನೋಡ್ತಿದ್ದಂಗೆ ಒಂಥರ ಥ್ರೂ ಔಟ್ ಜಡ್ಜ್ ಮಾಡ್ತಿರುವಾಗ ಒಂದು ಸ್ಮೈಲ್ ಇತ್ತು ನಮ್ಮ ಫೇಸಲ್ಲಿ. ಸೊ ವಿ ಎಂಜಾಯ್ಡ್ ದಿಸ್. ಥ್ಯಾಂಕ್ಸ್ ಟು ಉದಯವಾಣಿ ಆ್ಯಂಡ್ ಎಲ್ಲ ವಿನ್ನರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮೇ ಯೋರ್ ಚಿಲ್ಡ್ರನ್ ಹ್ಯಾವ್ ಅ ವಂಡರ್ಫುಲ್ ಲೈಫ್. ಥ್ಯಾಂಕ್ ಯು. ಅಗೇನ್ ಫಸ್ಟ್ ಮೇನ್ ಪಾಯಿಂಟ್ ಏನಂದರೆ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಬಟ್ ಕ್ಲಾಸಸ್ ಇರ್ತಾ ಇರಲಿಲ್ಲ. ಬಟ್ ನಮಗೆ ಒಂದು ಎಕ್ಸ್ಟ್ರಾ ಖುಷಿ ಏನಂದರೆ ಬೇರೆ ಡೇಸ್, ಇವಾಗ ರಿಪಬ್ಲಿಕ್ ಡೇ ಆಗಿರ್ಬೋದು, ಆ್ಯನ್ಯುವಲ್ ಡೇಗೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತೀವಿ. ಬಟ್ ಫಾರ್ ಚಿಲ್ಡ್ರನ್ಸ್ ಡೇ ಟೀಚರ್ಸ್ ಪರ್ಫಾರ್ಮ್ ಫಾರ್ ಅಸ್. ಅದು ಒಂದು ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ನಮ್ಮ ಫೇವ್ರೆಟ್ ಟೀಚರ್ಸ್ ಡ್ಯಾನ್ಸ್ ಮಾಡ್ತಿರುವಾಗ ಅವ್ರಿಗೆ ವಿಸಿಲ್ ಹಾಕೋದು, ಕ್ಲಾಪ್ಸ್ ಮಾಡೋದು ಒಂಥರ ವಾಸ್ ಅ ಹ್ಯಾಪಿನೆಸ್. ಆ್ಯಂಡ್ ಆಲ್ಸೋ ನಮಗೆ ನಾವು ಮೂವರು ಒಟ್ಟಿಗೆ, ನಾನು ಮೈ ಎಲ್ಡರ್ ಸಿಸ್ಟರ್ಸ್, ನಾವು ಒಟ್ಟಿಗೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ, ಅವ್ರು ಕಾಲೇಜ್ ಹೋಗ್ತಿದ್ವಿ. ಮನೆಗೆ ಹೋದಾಗ ಮಮ್ಮಿ ನಮಗೊಂದು ರೋಸ್ ಕೊಡ್ತಾಯಿದ್ರು. ಸೊ ಇವಾಗ ಕೊಡಲ್ಲ, ಅವಾಗ ಕೊಡ್ತಾಯಿದ್ರು. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೆಮರೀಸ್ ಚಿಲ್ಡ್ರನ್ಸ್ ಡೇಗೆ. ನಮಸ್ಕಾರ. ಉದಯವಾಣಿಯವರ ಚಿಗುರು ಚಿತ್ರ ಸ್ಪರ್ಧೆ 2024 ಒಂದು ಫೈನಲ್ ಫೋಟೋ ಸೆಲೆಕ್ಷನ್ಸ್ಗೆ ನಾನು ಸೋನಲ್ ಅವ್ರು ಬಂದ್ವಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಮಕ್ಕಳು ಫೋಟೋಸು ಅದೆಲ್ಲ ನೋಡೋದೇ ತುಂಬ ಒಂದು ಖುಷಿ ಕೊಡುವಂಥ ಒಂದು ಮೂಮೆಂಟ್ ಅದು. ನಮ್ಮ ಮನೆ ಆಗಿರಲಿ, ಆಫೀಸಲ್ಲಾಗಿರಲಿ, ಉದಯವಾಣಿ ರೆಗ್ಯುಲರಾಗಿ ಬರೋವಂಥ ಒಂದು ಪತ್ರಿಕೆ. ಹೇಗೆ ಅಂತಂದರೆ ಇವಾಗ ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಹೋಮ್ವರ್ಕು, ಡೈರಿ ಅಂತೆಲ್ಲ ಕೊಡ್ತಾರಲ್ಲ, ಆ ಥರ ನಮಗೆ ಉದಯವಾಣಿ ಪೇಪರು ಸಿನಿಮಾದವರಿಗೆ ಅಂತ. ಯಾಕೆ ಅಂತಂದರೆ ಪ್ರತಿದಿನ ಅದು ಬಂದರೆ ಅದರಲ್ಲಿ ಸಿನಿಮಾ ನ್ಯೂಸ್ಗಳು ಏನಾಗ್ತಿದೆ ಏನು ಅಂತೆಲ್ಲ ತಿಳ್ಕೊಳ್ಳೋದೆ ಅದ್ರ ಮುಖಾಂತರ. ಒಂದು ಪೇಪರ್ ಆ್ಯಡ್ ನೋಡಬೇಕು ಅಂತಂದರೆ ಉದಯವಾಣಿ ತೆಗೆದ್ರೆ ಈ ಸಿನಿಮಾ ರಿಲೀಸು ಅಂದರೆ ಒಂದು ಇನ್ಫಾರ್ಮೇಷನ್ ನಮಗೆಲ್ಲ ಟೆಕ್ಸ್ಟ್ ಬುಕ್ಗಳ ಥರ, ಒಂದು ಡೈರಿ ಥರ ಈ ಪತ್ರಿಕೆ ನಮ್ಮ ಚಿತ್ರರಂಗದ ಒಂದು ಜರ್ನಿನಲ್ಲಿ ಒಂದು ಭಾಗವಾಗಿದೆ. ಸೊ ಇವತ್ತು ಇಲ್ಲಿಗೆ ಬಂದು ಇವರ ಒಂದು ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಿದ್ದಕ್ಕೆ ಭಾಳನೇ ಖುಷಿ ಆ್ಯಂಡ್ ಹೆಮ್ಮೆ ಇದೆ. ಒಂದು ಅದ್ಭುತವಾದಂಥ ಫೋಟೋಗ್ರಫಿಗಳು, ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು. ಆ ಮಕ್ಕಳನ್ನೆಲ್ಲ ನೋಡ್ತಾ ಒಂದು ಸೆಲೆಕ್ಷನ್ ಮಾಡೋದು ಬಹಳ ಟಫ್ ಇತ್ತು. ಬಟ್ ಹಾನೆಸ್ಟ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀವಿ ಇಬ್ಬರು. ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ಯಾರು ಪ್ರೈಸ್ ವಿನ್ ಆಗಿಲ್ಲ, ಬಟ್ ಫಾರ್ ಶೋರ್ ಅದ್ಭುತವಾದಂಥ ಮಕ್ಕಳು, ನಿಮಗೆ ವೆರಿ ಫೋಟೋಜೆನಿಕ್ ಮಕ್ಕಳಿದ್ದಾರೆ. ಸೊ ಮುಂದೆ ಅವ್ರು ಒಳ್ಳೆ ಫ್ಯೂಚರ್ ಇರಲಿ ಅಂತ ನಾನು ವಿಶಸ್ ಹೇಳ್ತೀನಿ. ಇಲ್ಲ, ಮಕ್ಕಳ ದಿನಾಚರಣೆ ಅಂತಂದರೆ ಅವಾಗೆಲ್ಲ ನಮಗೇನು ಅಂತಂದರೆ 90% ಅವತ್ತು ಕ್ಲಾಸಸ್ ಇರಲ್ಲ ಅನ್ನೋದೇ ಒಂದು ಖುಷಿ ಇರೋದು ಅಷ್ಟೇ. ಮಕ್ಕಳ ದಿನಾಚರಣೆ, ಏನು ಕಲ್ಚರಲ್ ಈವೆಂಟ್ಸ್ ಎಲ್ಲ ಇಟ್ಕೊಂಡಿರೋರು. ನನಗೊಂದು ಸ್ಪೆಷಲ್ ಎಕ್ಸೈಟ್ಮೆಂಟ್ ಯಾವಾಗಲೂ, ಅದು ಮಕ್ಕಳ ದಿನಾಚರಣೆ ಇರಲಿ, ಇಂಡಿಪೆಂಡೆನ್ಸ್ ಡೇ ಇರಲಿ, ಅಥವಾ ರಿಪಬ್ಲಿಕ್ ಡೇ, ಈ ಥರದ್ದು. ಏನಕ್ಕೆ ಅಂತಂದರೆ ಅವತ್ತು ನಮ್ಮ ಕಲ್ಚರಲ್ ಇವೆಂಟ್ಗಳೇ ಒಂದು ಡ್ಯಾನ್ಸು, ಡ್ರಾಮಾನ ಏನೋ ಒಂದು ನಡೆಸೋರು. ಸೊ ನಾನು ಯಾವಾಗಲೂ ಇರ್ತಿದ್ದೆ ಅದರಲ್ಲಿ. ನನಗೆ ಆ ಡ್ಯಾನ್ಸು, ಡ್ರಾಮಾಗಳು ಭಾಳ ಖುಷಿ ಕೊಡೋದು. ನನಗೇನೋ ಒಂದು ಖುಷಿ, ಅವಾಗ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿ ವಿಸಿಲ್ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ ಅಂತ ಸ್ಕೂಲಿಂದಲೇ ಬಂದಂಥದ್ದು ನನಗೆ. ಸೊ ಇವತ್ತು ಅದೇ ನನಗೆ ಒಂದು ವೃತ್ತಿಯಾಗಿ ಬದಲಾವಣೆ ಆಗಿದೆ. ಇವತ್ತು ಅದೇ ನನಗೆ ಅನ್ನ ಆಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಆ ಮಕ್ಕಳ ದಿನಾಚರಣೆ ಅಂತ ನನಗೆ ಕಣ್ಮುಚ್ಕೊಂಡಾಗ ನನಗೆ ಅದೇ, ನಾನು ಆವಾಗ ಡ್ಯಾನ್ಸ್ ಮಾಡ್ತಿದ್ದೆ ಸ್ಟೇಜ್ ಮೇಲೆ, ಡ್ರಾಮಾಗಳು ಮಾಡಿದ್ದು ಅದೇ ನೆನಪು ಬರುತ್ತೆ. ಸೊ ಇವತ್ತಿನ ಮಕ್ಕಳು ಖಂಡಿತವಾಗ್ಲೂ ನಾವೇನು ನೋಡ್ಕೊಂಬಂದ್ವಿ ಆ ಲೈಫ್ಗೂ ಈ ಲೈಫ್ಗೂ ತುಂಬ ಡಿಫ್ರೆನ್ಸಲ್ಲಿದ್ದಾರೆ. ಎಲ್ಲ ಮೊಬೈಲು, ಒಂದು ರಿಸ್ಟ್ರಿಕ್ಟೆಡಲ್ಲಿದ್ದಾರೆ. ನಾವೆಲ್ಲ ಆಚೆ ಓಡಾಡಿಕೊಂಡು ಎದ್ದು ಬಿದ್ದು ಆಟ ಆಡಿಕೊಂಡು ಹಂಗೆ ಬೆಳೆದಂಥವ್ರು.
ಸೊ ನಾನು ಇವಾಗಲೂ ಮಕ್ಕಳಿಗೆ ಅದೇ ಹೇಳ್ತೀನಿ, ಯು ಹ್ಯಾವ್ ಟು ಗೋ ಔಟ್, ಯು ಹ್ಯಾವ್ ಟು ಪ್ಲೇ, ಯು ಹ್ಯಾವ್ ಟು ಸಿ ದ ವರ್ಲ್ಡ್. ಮೊಬೈಲೇ ಪ್ರಪಂಚ ಅಲ್ಲ, ಇಟ್ ಇಸ್ ಸ್ಮಾಲ್ ಪಾರ್ಟ್ ಆಫ್ ಅವರ್ ಲೈಫ್, ಬಟ್ ಅದಕ್ಕಿಂತ ಪ್ರಪಂಚ ತುಂಬ ವಿಶಾಲವಾಗಿದೆ ಕಲಿಯುವಂಥದ್ದು. ಸೊ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಉದಯವಾಣಿ ಆಯೋಜಿಸಿದ್ದ ಈ ಬಾರಿಯ ಚಿಗುರು ಚಿತ್ರ ಮಕ್ಕಳ ಫೋಟೋ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪ್ರಿಷಾ ಎನ್ ರೈ, ದ್ವಿತೀಯ ಬಹುಮಾನವನ್ನ ಪ್ರಗ್ಯಾನ್ ಮತ್ತು ತೃತೀಯ ಬಹುಮಾನವನ್ನ ರಿತು ಎಂಬ ಮಗು ಪಡೆದುಕೊಂಡಿದ್ದು, ಮುಂದಿನ ಬಾರಿಯ ಚಿಗುರು ಚಿತ್ರ ಸ್ಪರ್ಧೆಯಲ್ಲಿ ನೀವು ಕೂಡ ನಿಮ್ಮ ಮಕ್ಕಳ ಮುದ್ದಾದ ಫೋಟೋಗಳನ್ನು ಕಳುಹಿಸುವ ಮೂಲಕ ಬಹುಮಾನಗಳನ್ನು ಗೆಲ್ಲಿ. ಈ ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಚಿಗುರು ಚಿತ್ರ ಸ್ಪರ್ಧೆಗೆ ರಾಜ್ಯಾದ್ಯಂತ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದಕ್ಕೆ ಪೋಷಕರು ತಮ್ಮ ಮುದ್ದಾದ ಮಕ್ಕಳ ಫೋಟೋಗಳನ್ನು ನಮ್ಮ ಪತ್ರಿಕೆಗೆ ಕಳಿಸಿದ್ದಕ್ಕೆ ಧನ್ಯವಾದಗಳು.